ಅಪ್ಡೇಟ್ಸ್ ಏನಿದೆ? ಸಂಜೆ ವೇಳೆಗೆ ಮುಖ್ಯಮಂತ್ರಿಗಳು ಮತ್ತೊಂದು ಸುತ್ತಿನ ಸಭೆ ಮಾಡ್ತಾರೆ ಅಂತ ಗೊತ್ತಾಗಿತ್ತು. ಏನೇ ಆದ್ರೂ ಜಿಲ್ಲಾಡಳಿತ ನಾವು ಅರ್ಜೆಂಟ್ ಅಲ್ಲಿ ಇದನ್ನ ಮಾಡೋಕ್ ಆಗೋದಿಲ್ಲ. ಅರ್ಹ ಫಲಾನುಭವಿಗಳು ಯಾರು ಅಂತ ಸರಿಯಾದ ರೀತಿಯಲ್ಲಿ ಪತ್ತೆ ಹಚ್ಚಬೇಕು ಮತ್ತು ದಾಖಲಾತಿ ಪರಿಶೀಲನೆ ಮಾಡಬೇಕು. ಹಾಗಾಗಿ ತಡವಾಗ್ತಿದೆ ಅನ್ನೋ ಮಾಹಿತಿ ಇದೆ. ತಮಗೇನ್ ಮಾಹಿತಿ ಇದೆ? ಹೊಸದಾಗಿ ಬಂದು ಅಲ್ಲಿ ಸೆಟ್ ಹಾಕಿರೋದು ನಿಜಾನ? ಏನು ತಮ್ಮ ಪಾಯಿಂಟ್ ಆಫ್ ವ್ಯೂ ಇದ್ರ ಬಗ್ಗೆ? ಬೇರೆ ಬೇರೆ ಮಾತು ಬರ್ತಾ ಇದೆ. ಆದ್ರೆ ಸರ್ಕಾರದ ಪ್ರತಿ ದಿವಸನೂ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಇವತ್ತ ನಾಳೆ ಆಗತ್ತೆ ಅಂತ. ಇವತ್ತು ನಾಳೆ ಬಂದಿರೋ ಮಾಹಿತಿ ಏನಂದ್ರೆ 5ನೇ ತಾರೀಕು ತನಕ ಆಗುವುದಿಲ್ಲ ಅಂತ ಯಾರು ಹೇಳಿದ್ರು. ಕೆಲವು ಖಚಿತವಾಗಿ ಮಾಹಿತಿ ಇಲ್ಲ. ಸರ್ಕಾರದವರು ಯಾವ ಅರ್ಹತೆ ಇರಬೇಕು ಏನು ಅನ್ನೋದು ಇದು ಪೂರ್ತಿ ಕ್ಲಾರಿಫೈ ಮಾಡಿಲ್ಲ. ಅದಕ್ಕಾಗಿ ನಾವು ವೇಟ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಈಗ ಅವರಿಗೆ ಏನು ಅಂದ್ರೆ ಅವರಿಗೆ ಇರೋದಕ್ಕೆ ತಾತ್ಕಾಲಿಕವಾಗಿ ಏನ್ ವ್ಯವಸ್ಥೆ ಸರ್ಕಾರದ ಕಡೆಯಿಂದ ಆಗಿದೆ? ಸಂಘ ಸಂಸ್ಥೆ ಕಡೆಯಿಂದ ಅಲ್ಲ, ಸರ್ಕಾರದಿಂದ ಅಧಿಕೃತವಾಗಿ ಏನು ವ್ಯವಸ್ಥೆ ಆಗಿದೆ? ಏನು ಆಗಿಲ್ಲ ಅಂತ ಅನಿಸುತ್ತೆ. ಅವರು ಒಂದು 5 ದಿವಸದ ಹಿಂದೆ ಫೋನ್ ಮಾಡಿದ್ರು ಸರ್ಕಾರದವರು. ನಾವು ವ್ಯವಸ್ಥೆ ಮಾಡಿದ್ವಿ, ಗಂಜಿ ಕೇಂದ್ರ ಇಲ್ಲಿ ಮಾಡಿದ್ವಿ ಅಂತ ಹೆಗ್ಡೆ ನಗರದಲ್ಲಿ. ಈಗ ನಿನ್ನೆಯಿಂದ ಹೇಳ್ತಿದ್ದಾರೆ, ನಾವು ಹೆಗ್ಡೆ ನಗರದಲ್ಲಿ ಮಾಡಿದ್ವಿ, ಕೋಗಿಲುನಲ್ಲಿ ಮಾಡಿದ್ವಿ ಮತ್ತು ಕುವೆಂಪು ನಗರದಲ್ಲಿ ಮಾಡಿದ್ವಿ ಅಂತಿದ್ದಾರೆ. ಆದರೆ ಯಾವ ಜಾಗದಲ್ಲಿ ಧ್ವಂಸ ಮಾಡಿದ್ರು ಜನ ಅಲ್ಲೇ ಇದ್ದಾರೆ. ಅಲ್ಲಿ ಸರ್ಕಾರ ಏನು ಮಾಡ್ತಾ ಇಲ್ಲ. ಜನರಿಗೆ ಅನಿಸ್ತಾ ಇದೆ ಈ ಜಾಗ ಬಿಟ್ಟು ಹೋದ್ರೆ ನಾವು ಆಮೇಲೆ ಸೇರ್ಕೊಳಕ್ ಆಗುವುದಿಲ್ಲ, ನಮ್ಗೇನು ಸಿಗುವುದಿಲ್ಲ ಅಂತ ಜನರಿಗೆ ಭಯ ಇದೆ. ಅದರಿಂದ ಜನ ಆ ಜಾಗ ಬಿಟ್ಟು ಕದಲಿಕ್ಕೆ ಸಿದ್ಧ ಇಲ್ಲ, ಅಲ್ಲೇ ಇದ್ದಾರೆ ಎಲ್ಲ. ಈಗ ಅಲ್ಲಿ ಹೊಸದಾಗಿ ಬಂದು ಕೆಲವರು ಶೆಡ್ ಹಾಕಿದ್ದಾರೆ, ನಮಗೂ ಮನೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ, ಈಗ ಬಂದವರು ಕೇಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದು ನಿಜಾನ ಮನೋಹರ್ ಅವ್ರೆ? ಗೊತ್ತಿಲ್ಲ. ಇವತ್ತು ಸಂಜೆ ಅಲ್ಲೇ ಇದ್ದೆ, ಒಂದು 1 hour ಆಗಿರ್ಬೋದು, 1 ಗಂಟೆ ಆಗಿರ್ಬೋದು. ನಾನು ಫಕೀರ್ ಕಾಲನಿ ಕಡೆ ನೋಡಿದ್ದೀನಿ, ಅಲ್ಲಿ ಯಾರು ಹೊಸಬರು ಬಂದಿಲ್ಲ. ಓಕೆ, ವಸೀಂ ಲೇಔಟ್ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ, ಅದು ನೋಡಿಲ್ಲ ನಾನು. ಗೊತ್ತಿಲ್ಲ ನನಗೆ. ಈಗ ಒಂದೇನಾಗಿದೆ ಅಂತಂದ್ರೆ, ಹೇಳಿ, ಮಾತಾಡಿ. ಈ ಕಡೆ ಅಂದ್ರೆ ಗುಡ್ಡ ಏನಿದೆಯೋ, ಈ ಕಡೆ ಏನಿದೆಯೋ ಉರ್ದು ಸ್ಕೂಲ್ ಕಡೆ, ಅಲ್ಲಿ ಯಾರು ಬಂದಿಲ್ಲ ಅಂತ ಅನಿಸ್ತದೆ. ಓಕೆ, ವಸೀಂ ಲೇಔಟ್ ಕಡೆ ಗೊತ್ತಿಲ್ಲ ನನಗೆ, ನಾನು ನೋಡಿಲ್ಲ. ಈಗ ಅರ್ಜಿ ಸಲ್ಲಿಕೆ ಆಗಿರೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 167 ಮನೆಗಳು ಡೆಮಾಲಿಷ್ ಆಗಿರೋದು, 250 ಅರ್ಜಿ ಹೋಗಿದೆ ಅಂತ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಸಿಗ್ತಿದೆ. ತಮ್ಗೇನಾದ್ರೂ ಮಾಹಿತಿ ಇದೆಯಾ ಮನೋಹರ್ ಅವ್ರೆ? ಇಲ್ಲ, ನನಗೆ ಗೊತ್ತಿರೋದು 180, 160 ಆ ಏರಿಯಾದಲ್ಲಿ ಆ ರೇಂಜ್ ಅಲ್ಲಿ ಒಂದು ಸಬ್ಮಿಟ್ ಆಗಿದೆ. ಅದನ್ನು ಬಿಟ್ಟು 2-3 ಲಿಸ್ಟ್ ಆಗಿದ್ದಾವೆ ಅಂತ ಮಾಹಿತಿ ಬಂದಿದೆ. 120 ಅಲ್ಲ, 300ರಿಂದ ಮೇಲಿನೂ ಒಂದು ಲಿಸ್ಟ್ ಹೋಗಿದೆ ಅಂತಾನು ಮಾಹಿತಿ ಬಂದಿದೆ. ಈಗ ಇದನ್ನ ನೀವು ತಡವಾಗ್ತಾ ಇದೆ. ಆದ್ರೆ ತಡವಾಗೋದಕ್ಕೆ ಸರಿಯಾದ ಕಾರಣ ಏನಂದ್ರೆ, ಸರ್ಕಾರ ತೀರ್ಮಾನ ಮಾಡಿದೆ, ಆದ್ರೆ ಜಿಲ್ಲಾಡಳಿತ ದಾಖಲೆಗಳ ಪರಿಶೀಲನೆ ಮಾಡಬೇಕು. ಯಾರು ಅರ್ಹರು, ಯಾರು ಸ್ಥಳೀಯರು, ಎಷ್ಟು ವರ್ಷಗಳಿಂದ ಅಲ್ಲಿದ್ದಾರೆ, ಮತ್ತೆ ಅವರಿಗೆ ತಾತ್ಕಾಲಿಕ ಹಕ್ಕುಪತ್ರ ಯಾರಿಗೆಲ್ಲ ಸಿಕ್ಕಿತ್ತು, ಇದೆಲ್ಲವನ್ನ ಪರಿಶೀಲನೆ ಮಾಡೋದಕ್ಕೆ ಸಮಯ ತಗೋತಿದೆ ಅಂತ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಇಷ್ಟು ಸಮಯ ಬೇಕಾ ಅನ್ನೋದು ಪ್ರಶ್ನೆ ಇರೋದು. ಇನ್ನೊಂದು, ಸ್ಥಳೀಯರು ಅಂದ್ರೆ ಏನು, ಅವರು ಬೆಂಗಳೂರಿನಲ್ಲಿ ಇದ್ದಾರೆ ಅಂತಾನ, ಕರ್ನಾಟಕದಲ್ಲಿ ಇದ್ದಾರೆ ಅಂತಾನ, ಅಥವಾ ಕೋಗಿಲು ಲೋಟಲ್ಲಿ ಇದ್ದಾರೆ ಅಂತ ಅದು ಕ್ಲಾರಿಟಿ ಇಲ್ಲ. ಕೋಗಿಲು ಲೋಟಿ ಬಂದ ಮೇಲೆ ಅದು ಇಷ್ಟು ಸಮಯ ಆಗಿದೆ ಅಂತ ಮಾತಾಡ್ತಾರೆ. 5 ವರ್ಷ ಅಂತ ತಿಳಿಪಡ್ತಾ ಇದ್ದೆ ನಾನು. ಅಥವಾ ಬೆಂಗಳೂರಲ್ಲಿ 5 ವರ್ಷದಿಂದ ಇದ್ದಾರೆ ಅವರು, ಅಥವಾ ಕರ್ನಾಟಕದಲ್ಲಿ 5 ವರ್ಷದಿಂದ ಇದ್ದಾರೆ, ಅದು ಕ್ಲಾರಿಟಿ ಇಲ್ಲ. ಹೇಗೆ ಗೊತ್ತು ಮಾಡ್ಕೊಂತ. ಈಗ ತಡವಾಗ್ತಿರೋದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಜನರಿಗೆ ಬೇರೆ ಬೇರೆ ತರ ಐಡಿಯಾಸ್ ಬರ್ತಿದ್ದಾವೆ, ಭಯ ಆಗ್ತಿದೆ, ಸರ್ಕಾರದ ನಂಬಿಕೆ ಕಡಿಮೆ ಆಗ್ತಾ ಇದೆ. ಇವ್ರು ಏನಾದ್ರು ನಾವು ಎತ್ತಗಿಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ? ಈ 3 ಜಾಗದಲ್ಲಿ ನಾವು ಟೆಂಪರರಿ ರಿಲೀಫ್ ಕೊಡ್ತೀವಿ ಅಂತ ಅಲ್ಲಿಗೆ ಇಲ್ಲಿಂದ ನಮ್ಮನ್ನ 3 ಜಾಗದಲ್ಲಿ ಹಾಕ್ಬಿಟ್ಟು ಡಿವೈಡ್ ಮಾಡ್ತಾರೆ ನಮ್ಮನ್ನ. ಈಗ ಏನ್ ಜನ ಒಂದಾಗಿದ್ದಾರೋ, ಓಕೆ, ನಾವು ಬೇರೆ ಬೇರೆ ಭಾಗ ಮಾಡ್ಬಿಟ್ಟಿದ್ರೆ ಅನ್ಯಾಯ ಮಾಡ್ಬೋದು ಸರ್ಕಾರದ, ಆತರ ಭಯಗಳಿದ್ದಾವೆ. ಓಕೆ, ನಾವು ಜನ ಹೇಳ್ತಾ ಇದ್ವಿ, ಯಾವತ್ತಂಗ ಮನೆ ನಿಮ್ ಕೈ ಬರಲ್ಲ ಅವತ್ತಂಗ ನಂಬ್ಕೋಬೇಡಿ, ಸರ್ಕಾರಗಳು ಏನು ಹೇಳ್ತಿರ್ತವೆ ಅಂತ. ಅದು ಜನ ನಂಬ್ತಾ ಇರಲಿಲ್ಲ, ಈಗ ನಂಬ್ತಿದ್ದಾರೆ. ಅದು ನೀವು ಮೊದಲ ದಿನ ಬಂದಾಗ್ಲೂ ಅದನ್ನೇ ಹೇಳಿದ್ರಿ, ಸಿಕ್ಕ ಮೇಲೆ ನಾವು ಅದನ್ನ ಬಗ್ಗೆ ನಂಬೋದು ಅಂತ ಹೇಳಿದ್ರಿ. ಇನ್ನೊಂದು ಭಾಗದಲ್ಲಿ ಕಾನೂನಾತ್ಮಕವಾಗಿ ನೋಡಿದ್ರೆ, ರಾಜ್ಯದಲ್ಲಿ ಈ ತರದ ಅಂದ್ರೆ ಅಕ್ರಮವಾಗಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡವರನ್ನ ಹಲವು ಕಡೆಗಳಲ್ಲಿ ತೆರವು ಮಾಡಿದ್ದಾರೆ. ಹೌದು, ಪ್ರಭಾವಿಗಳ ವಿಚಾರದಲ್ಲಿ ಯಾವುದೇ ಸರ್ಕಾರ ನಡ್ಕೊಂಡಿಲ್ಲ. ಆದ್ರೆ ದುರ್ಬಲರು ಅಥವಾ ಬಡವರು ಅಂತ ಬಂದ ಸಂದರ್ಭದಲ್ಲಿ ಇದು ಬರೀ ಕೋಗಿಲು ಬಡಾವಣೆಗೆ ಮಾತ್ರ ಸಂಬಂಧ ಪಡೋಲ್ಲ. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಎತ್ತು ಮಾಡಾಗಿದೆ. ಅವ್ರನ್ನ ಮನೆ ಡೆಮಾಲಿಷ್ ಆಗಿರ್ಬೋದು, ಅಥವಾ ಭೂಮಿಯನ್ನ
ತೆರವುಗೊಳಿಸಿದಿರ್ಬೋದು, ಈ ತರದೆಲ್ಲ ಆಗಿದೆ. ಅಕ್ರಮವಾಗಿ ನೆಲೆಸಿರೋರು ನಮಗೆ ಬೇಕು ಅಂತ ಪಟ್ಟು ಹಿಡಿಯೋದ್ರ ಕುರಿತಾಗಿ ಏನ್ ಹೇಳ್ತೀರಿ ತಾವು? ಇದನ್ನ ಹೇಗ್ ನೋಡ್ಬೇಕು? ಪೂರ್ತಿ ಅರ್ಥ ಆಗಿಲ್ಲ. ಒಂದೇನಂದ್ರೆ ಈಗ ಅದು ಈಗ ಕೋಗಿಲು ಬಡಾವಣೆ ಅಂತಂದ್ರೆ ಅದು ಸರ್ಕಾರಿ ಜಾಗ, ಅಧಿಕೃತ ದಾಖಲೆಗಳಲ್ಲಿ ಸರ್ಕಾರಿ ಜಾಗ, ಅಲ್ಲಿ ನಿವಾಸಿಗಳು ಬಂದು ನೆಲೆಸಿದ್ರು. ಈಗ ಸರ್ಕಾರ ಅವರಿಗೆ ಹಕ್ಕಾಗಿ ಮನೆಗಳನ್ನ ಕೊಡ್ಬೇಕಾ ಅಥವಾ ಒಂದು ಮಾನವೀಯ ನೆಲೆಗಟ್ಟಲ್ಲಿ ಕೊಡ್ಬೇಕಾ? ಯಾಕೆಂದ್ರೆ ಅವರಿಗೆ ಈಗ ನೀವು ಬೇರೆ ರೈಲ್ವೆ ಇಲಾಖೆನೋ ಅಥವಾ ಇನ್ಯಾವುದೋ ಇಲಾಖೆನೋ ಎಲ್ರು ಭೂಮಿಯನ್ನ ತಗೊಂಡ್ರೆ ಅಲ್ಲಿ ಅವ್ರಿಗೆ ಬೇರೆ ಪರಿಹಾರವನ್ನ ಕೊಡ್ಲೇಬೇಕಾಗತ್ತೆ. ಯಾಕೆಂದ್ರೆ ಅದು ಅವರ ಜಮೀನೋ ಭೂಮಿನೋ ಏನೋ ಆಗಿರತ್ತೆ. ಇಲ್ಲ ಹಾಗಲ್ಲ, ಇದು ಸರ್ಕಾರಿ ಭೂಮಿ, ಅಕ್ರಮ ಒತ್ತುವರಿ. ಒಂದೇನಂದ್ರೆ ಈ ವಿಷಯದಲ್ಲಿ ಸರ್ಕಾರದವರು ಸಕ್ರಮವಾಗಿ ಕೆಲಸ ಮಾಡಿಲ್ಲ. ಧ್ವಂಸ ಮಾಡಿದ್ದು ಅಕ್ರಮವಾಗಿ ಮಾಡಿದ್ದಾರೆ. ಅವರು ನೋಟಿಸ್ ಕೊಟ್ಟಿಲ್ಲ, ಕಾನೂನು ಬಾಹಿರವಾಗಿ ಮಾಡಿದ್ದಾರೆ. ಈ ತರ ಮಾಡಿರುವಾಗ ಎಲ್ಲರಿಗೂ ಅವರು ಮನೆ ಕೊಡೋದು ಸರಿ ಅಂತ ನನಗೆ ಅನಿಸುತ್ತೆ. ಮನೆ ನಿರ್ಮಾಣ ಮಾಡಿದ್ರೆ ಕಾನೂನಾತ್ಮಕವಾಗಿ, ಈಗ ಮನೆ ನಿರ್ಮಾಣವೇ ಕಾಮಗಾರಿ ಅಕ್ರಮವಾಗಿ ಆದಾಗ ಅಥವಾ ಕಾನೂನಾತ್ಮಕವಾಗಿ ಆಗಿಲ್ದೆ ಇದ್ದಾಗ ಮನೆ ಧ್ವಂಸವನ್ನ ಕಾನೂನಾತ್ಮಕವಾಗಿ ಮಾಡಬೇಕು ಅಂತ ನಿರೀಕ್ಷೆ ಮಾಡಬಹುದಾ? ಮಾಡ್ಲೇಬೇಕು. ನಾವೊಂದು ಪ್ರಜಾಪ್ರಭುತ್ವದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಸಂವಿಧಾನ ಇದೆ, ಕಾನೂನು ಇದೆ. ಅದನ್ನು ಸರ್ಕಾರನೇ ಪಾಲನೆ ಮಾಡಿದ್ರೆ ಬೇರೆ ಯಾರು ಮಾಡ್ತಾರೆ? ಪಾಲನೆ ಮಾಡ್ತಿರೋದು. ಅಕ್ರಮವಾಗಿ ಮನೆ ನಿರ್ಮಾಣ ಮಾಡ್ಕೊಂಡವರ ತೆರವು ಮಾಡಿಸಿದೀವಿ, ಅದು ಸಂವಿಧಾನ ವಿರೋಧಿ ಅಂತ ಹೆಂಗ್ ಕರಿತೀರಿ ಮನೋಹರ್ ಅವರೇ ತಾವು? ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದಾವೆ. ನೋಟಿಸ್ ಕೊಡ್ಬೇಕು ಜನರಿಗೆ, 3 ತಿಂಗಳು ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಟ್ಟಿಲ್ಲ ಯಾರಿಗೆ. ನೋಟಿಸ್ ಕೊಟ್ಟು ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನ್ ಹೇಳ್ತಿದ್ದಾರೆ ಮತ್ತು ಅಧಿಕಾರಿಗಳು, ಜಿಲ್ಲಾಡಳಿತದ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ, ಅವರಿಗೆ ಮೊದಲೇ ತಿಳಿಸಲಾಗಿತ್ತು. ಅದು ಕಸ ವಿಲೇವಾರಿ ಮಾಡುವ ಸರ್ಕಾರಿ ಘಟಕ ಆಗಿತ್ತು. ಮೊದಲೇ ಅವರಿಗೆ ನೋಟಿಸು ಮತ್ತು ತಿಳುವಳಿಕೆಯನ್ನ ಕೊಡಲಾಗಿತ್ತು, ಆದ್ರೆ ಅವರು ಖಾಲಿ ಮಾಡಿರ್ಲಿಲ್ಲ ಅನ್ನೋದು ಅವ್ರ ವಾದ ಆಗಿದೆ. ಸರ್ಕಾರದ ವಾದ ಇದಾಗಿದೆ. ಈ ಧ್ವಂಸ ಏನ್ ಮಾಡಿದ್ರೆ ಮನೆಗಳನ್ನ, ಅದು ಮೆಜಾರಿಟಿ ಜನಕ್ಕೆ, ಲಾರ್ಜ್ ಮೆಜಾರಿಟಿ ಅವ್ರ ಕೈಯಲ್ಲಿ ರೇಷನ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಆಧಾರ್ ಕಾರ್ಡ್ ಇದೆ. ಇದೆಲ್ಲ ಇರುವಾಗ ಅವ್ರು ನೋಟಿಸ್ ಕೊಡ್ಲೇಬೇಕಲ್ಲ. ನೋಟಿಸ್ ಕೊಟ್ಟೇ ಇಲ್ಲ. ಕೊಟ್ಟಿದ್ರೆ ಪ್ರೊಡ್ಯೂಸ್ ಮಾಡ್ಲಿ ಅವರು ನೋಟಿಸ್ ಕೊಟ್ಟಿರೋದು. ಅಲ್ಲ, ಅಲ್ಲಿನ ಈಗ ಬಿಜೆಪಿ ಅವ್ರು ನಿನ್ನೆ ಮಾತಾಡ್ತಿದ್ದ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ ಏನಂದ್ರೆ, ಆಧಾರ್ ಕಾರ್ಡ್ ಇದೆ ಅವ್ರ ಹತ್ರ. ಆಧಾರ್ ಕಾರ್ಡ್ ಇಲ್ಲಿಂದಲ್ಲ, ಆಧಾರ್ ಕಾರ್ಡ್ ಅವ್ರು ಬೇರೆ ಎಲ್ಲಿಂದ ಬಂದಿದ್ದಾರೆ ಅಲ್ಲಿಂದಿದೆ, ಬೇರೆ ಬೇರೆ ಜಿಲ್ಲೆಗಳಿದ್ದಿದೆ, ಬೇರೆ ಬೇರೆ ಕಡೆದಿದೆ ಅಂತ. ಇಲ್ಲಿ ಆಧಾರ್ ಕಾರ್ಡ್ ಇರೋ ಸಂಖ್ಯೆ ನನಗೆ ಗೊತ್ತಿಲ್ಲ ಅಧಿಕೃತವಾಗಿ. ಹೌದು, ಅವ್ರ ಹತ್ರ ಒಂದ್ ಇದಾವೆ, ಪತ್ರಗಳಿದಾವೆ, ದಾಖಲಾತಿಗಳಿದೆ, ಆದ್ರೆ ಬೇರೆ ಬೇರೆ ಅವ್ರು ಎಲ್ಲಿ ಮೂಲದಿದ್ದಾರೋ ಅಲ್ಲಿಂದಿದೆ, ಬೇರೆ ಜಿಲ್ಲೆಗಳದ್ದು, ಬೇರೆ ರಾಜ್ಯದ್ದು, ಈ ತರದಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಫಕೀರ್ ಕಾಲನಿ ನಾನು ಕೆಲಸ ಮಾಡ್ತಾ ಇರೋದು ಆಲ್ಮೋಸ್ಟ್ 5 ವರ್ಷದಿಂದ. ಅಲ್ಲಿ ಮೆಜಾರಿಟಿಗೆ ಇಲ್ಲಿದೆ ಆಧಾರ್ ಕಾರ್ಡ್ ಇದೆ, ಇಲ್ಲಿ ವೋಟರ್ಸ್ ಆಗಿದ್ದಾರೆ ಅವರು, ಇಲ್ಲಿ ಅವರಿಗೆ ಪೆನ್ಷನ್ಸ್ ಬರ್ತಾ ಇದ್ದಾವೆ, ಇಲ್ಲಿ ಮಕ್ಕಳು ಅದೇ ಸ್ಕೂಲಲ್ಲಿ, ಉರ್ದು ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಬಿಜೆಪಿ ಅವರು ಎಷ್ಟು ಸಮಯ ಸ್ಪೆಂಡ್ ಮಾಡಿದ್ರು ಏನೂ ಗೊತ್ತಿಲ್ಲ ನನಗೆ. ಆದ್ರೆ ಅಟ್ಲೀಸ್ಟ್ ಫಕೀರ್ ಸಮುದಾಯ, ನಾವು ಯಾವ ಕೆಲಸ ಮಾಡ್ತಾ ಇದ್ರು, ಅವರಿಗೆ ಮೆಜಾರಿಟಿಗೆ ಇಲ್ಲಿದೆ ಡಾಕ್ಯುಮೆಂಟ್ಸ್ ಇದಾವೆ. ಕೋಗಿಲು ಬಡಾವಣೆದೇ ಇದೆ. ಹೌದು. ಸರಿ, ಈಗ ಮುಂದೆ ತಾವು ತಮ್ಮ ಹೋರಾಟವನ್ನ ಹೇಗ್ ತಗೊಂಡು ಹೋಗ್ಬೇಕು ಅಂತ ಅನ್ಕೊಳ್ತಿದ್ದೀರಿ? ಸರ್ಕಾರ ಈಗ ದಿನಕ್ಕೊಂದು ಮಾತನ್ನ ಹೇಳ್ತಿರೋದ್ರಿಂದ, ರಾಜಕೀಯವೂ ಇದಕ್ಕೆ ಸೇರ್ಪಡೆ ಆಗೋದ್ರಿಂದ, ಮತ್ತು ವಿಪಕ್ಷಗಳು ಕೊಡಬಾರದು ಮನೆಯನ್ನ ಅಂತ ಪಟ್ಟು ಹಿಡಿದಿರುವಾಗ, ಬೇರೆ ಬೇರೆ ಆಶ್ರಯ ಯೋಜನೆಯಲ್ಲಿ ಮನೆ ಪಡೆದವರು ಅಲ್ಲಿನ ಮನೆಗಳನ್ನ ನಮಗ್ ಮೊದಲು ಹಸ್ತಾಂತರ ಮಾಡ್ಬೇಕು ಅಂತ ಹೇಳೋ ಹೊತ್ತಿಗೆ ಅವರಿಗೆ ಮನೆ ಸಿಗತ್ತಾ? ತಾವು ಮುಂದೆ ಹೋರಾಟವನ್ನ ಹೇಗ್ ತಗೊಂಡು ಹೋಗ್ಬೇಕು ಅನ್ಕೊಂಡಿದ್ದೀರಿ? ಒಂದು ನಾವು ಒಂದೇ ಒಂದು ಸಂಘಟನೆಯಾಗಿ ನಾವು ಮಾಡ್ತಿಲ್ಲ. ನಾವಿರೋ ದುರ್ಯೋಜನರ ವೇದಿಕೆಯಲ್ಲಿ ಅದರಲ್ಲಿ ಬೇರೆ ಬೇರೆ ಸಂಘಟನೆಗಳು, ಜನಶಕ್ತಿ ಇದೆ, ಅದರಲ್ಲಿ ಐಡ್ವಾ ಇದೆ, CITU ಇದೆ, AICCTU ಇದೆ, ಹೀರಾ ವೆಲ್ಫೇರ್ ಅಸೋಸಿಯೇಷನ್ ಇದೆ. ಎಲ್ಲಾನು ಪ್ರಗತಿಪರ ಜನಪರ ಸಂಘಟನೆಗಳಿದಾವೆ. ನಾವೆಲ್ಲರೂ ಕೂತು ಚರ್ಚೆ ಮಾಡ್ತೀವಿ. ಓಕೆ, ನಾವೆಲ್ಲರೂ ವೆಯ್ಟ್ ಮಾಡ್ತಿರೋದು ಸರ್ಕಾರ ಮನೆಗಳು ಕೊಡ್ಲಿ ಅಂತ. ಆದ್ರೆ ಡೈಲಿ ಅದು ಡಿಲೇ ಆಗ್ತಿದೆ. ಓಕೆ, ಕೊಟ್ಟ ಮೇಲೆ ಸುಲಭ ಆಗುತ್ತೆ ನಿರ್ಣಯ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದು. ಸೊ ಅದನ್ನ ನಾವು 1-2 ದಿವಸದಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ ಏನ್ ಮಾಡ್ಬೇಕು ಅಂತ. ಸರಿ, ಧನ್ಯವಾದ ಮನೋಹರ್ ಅವರೇ. ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚಿಕೊಂಡ್ರಿ. ನಮಸ್ಕಾರ. ಧನ್ಯವಾದ.